ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಈ ಒಂದು ಹೇಮಂತ್ ಕನ್ನಡಿಗ ಅವರು ಮಾತಾಡಿರುವಂಥ ಒಂದು ವಿಡಿಯೋ ಇದೆ, ಅದನ್ನು ಹಾಕ್ತೀನಿ. ಫಸ್ಟ್ ಆಫ್ ಆಲ್ ನೋಡ್ಕೊಂಬರ್ರಿ ನೀವು. ನಮ್ಮ ದೇಶದ ಮೇಲೆ ಯಾರ್ಯಾರಿಗೆ ಗೌರವ ಇದೆಯೋ ಇವತ್ತು ಒಂದು ದಿವಸ ಈ ವಿಡಿಯೋನ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ಯಾಕಂತಂದ್ರೆ ಈ ಬಿಸ್ಕೆಟ್ ತಿನ್ನಿತಾದ್ಮೇಲೆ ಈ ಕವರ್ನ ಎಲ್ಲಂದ್ರಲ್ಲೇ ಬಿಸಾಕ್ತಿದ್ದಾರೆ. ಆ ಬಿಸಾಕಿರುವಂತಹ ಕವರ್ನ ಎಷ್ಟೋ ಜನ ತುಳ್ಕೊಂಡು ಓಡಾಡ್ತಿದ್ದಾರೆ. ಇದರಿಂದ ನಮ್ಗೇನು ತೊಂದರೆ ಆಗ್ತಿದೆ ಅಂತಂದ್ರೆ, ನಮ್ಮ ದೇಶದ ಬಾವುಟಕ್ಕೆ ಹೋಲುವ ಬಣ್ಣ ಇದರಲ್ಲಿದೆ. ಇದರಿಂದ ನಮ್ಮ ಭಾವನೆಗಳಿಗೆ ತುಂಬಾ ನೋವಾಗ್ತಿದೆ. ನಾನು ಈ ಕಂಪ್ನಿ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ಇದನ್ನ ಸ್ಟಾಪ್ ಮಾಡಿ. ಹಾಗೆ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಶಾಲಾ ಕಾಲೇಜ್ ಮಕ್ಕಳು ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ. ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಮಾತಾಡಿ. ನಾವು ಮಾತಾಡೋದ್ರಿಂದ ಖಂಡಿತವಾಗ್ಲೂ ಇದು ಸ್ಟಾಪ್ ಆಗುತ್ತೆ. ಇದೇ ರೀತಿ ನೀರ್ ಬಾಟ್ಲು, ಹಾಗೆ ಅಡಿಗೆಗೆ ಬಳಸುವ ಎಣ್ಣೆಯ ಪ್ಯಾಕೆಟ್ಗಳು ಇದೇ ರೀತಿ ಇದೆ ಇವತ್ತು. ಸೊ ಇದನ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ರೆ ನೆಕ್ಸ್ಟ್ ಈ ರೀತಿ ಮಾಡೋರು ಕೂಡ ಮುಂದೆ ಬರಲ್ಲ. ಸೊ ದಯವಿಟ್ಟು, ನನಗಿದು ವೈಯಕ್ತಿಕವಾಗಿ ನೋವಾಯಿತು. ಸೊ ಆದ್ರಿಂದ ಈ ವಿಡಿಯೋನ ಮಾಡ್ತಿದ್ದೀನಿ. ಇದ್ರ ಹಿಂದೆ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ, ಬಟ್ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಸೊ ಯಾಕಂತಂದ್ರೆ ಯಾರೋ ಒಬ್ಬ ಧ್ವನಿ ಎತ್ತಿದ್ರೆ ಅದು ಅಷ್ಟು ಮುಂದಕ್ಕೆ ಹೋಗಲ್ಲ. ಸೊ ನೀವುಗಳೆಲ್ಲ ಇದ್ರ ಬಗ್ಗೆ ಮಾತಾಡಿ ನನ್ನ ಐಡಿಗೆ ಕೊಲ್ಯಾಬ್ ಮಾಡಿ, ಖಂಡಿತವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಸೊ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿ, ನಮ್ಮ ನಾಡಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾರಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಕೈ ಮುಗಿದು ಕೇಳ್ಕೊತೀನಿ, ಇವತ್ತು ಒಂದು ದಿವಸ ಈ ವಿಡಿಯೋನ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ನಿಮ್ಮ ಸ್ಟೇಟಸ್ ಅಲ್ಲಿ 10 ಜನ ಈ ವಿಡಿಯೋ ನೋಡಿದ್ರೆ ಅದರಲ್ಲೂ ಒಬ್ಬರಾದ್ರೂ ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಆ ವಿಡಿಯೋನ ಮತ್ತೊಂದು 10 ಜನ ಮಾತಾಡ್ಲಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಈ ಅಭಿಯಾನ ಸ್ಟಾರ್ಟ್ ಆಗಲಿ ಅಂತೇಳಿ ಎಲ್ರಿಗೂ ಒಳ್ಳೇದಾಗಲಿ. ನೋಡಿದ್ರಲ್ಲ, ಆ ಒಂದು ಬಿಸ್ಕೆಟ್ ಮೇಲೆ ಮತ್ತು ಅದು ಅಷ್ಟಲ್ಲದೆ ಒಂದು ಎಣ್ಣೆ ಪ್ಯಾಕೆಟು, ಕುಡಿಯುವಂಥ ನೀರು, ಆ ಬಾಟ್ಲುಗಳ ಮೇಲೆ ಕೂಡ ನಮ್ಮ ಒಂದು ಭಾರತ ದೇಶದ ಬಾವುಟಕ್ಕೆ ಹೋಲುವಂಥ ಬಣ್ಣ ಆ ಒಂದು ಬಿಸ್ಕೆಟ್ ಮೇಲೆ ಮಾಡಿರುವಂಥದ್ದು. ಅದು ನಮಗೊಂಥರ ವೈಯಕ್ತಿಕವಾಗಿ ಬೇಜಾರಿನ ಸಂಗತಿ. ಯಾಕಂದ್ರೆ ಆ ಒಂದು ಬಿಸ್ಕೆಟನ್ನು ತಿಂದು ಸಿಕ್ಕಲ್ಲಿ ಒಗೆಯೋದ್ರಿಂದ ಆ ಒಂದು ದೇಶಕ್ಕೆ, ದೇಶದ ಬಾವುಟಕ್ಕೆ ನೀವು ಅವಮಾನ ಮಾಡ್ದಂಗೆ ಆಗ್ತೈತಿ. ಇದ್ರ ಬಗ್ಗೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳು ನೀವು ಧ್ವನಿ ಎತ್ತಬೇಕು. ಅದು ಅಷ್ಟೇ ಅಲ್ಲದೆ ನಮ್ಮ ದೇಶದ ಮೇಲೆ ಯಾವ ವ್ಯಕ್ತಿ ಗೌರವ ಐತಿ, ಒಂದು ಪ್ರೀತಿ ಐತಿ ಅಂಥವ್ರೆಲ್ಲ ಇದ್ರ ಬಗ್ಗೆ ದಯವಿಟ್ಟು ಧ್ವನಿ ಎತ್ತಿರಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಅಂಥ ಒಂದು ಬಿಸ್ಕೆಟನ್ನು ತಯಾರಿಸುವಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಯಾವ ರೀತಿ ಅದನ್ನು ಯಾವುದಕ್ಕೋಸ್ಕರ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದರಿಂದ ಜಾಸ್ತಿ ಜನಕ್ಕೆ ಸೇಲ್ ಆಗುತ್ತೆ ಅಂತ ಅಂದ್ಕೊಂಡು ಅವರು ಆ ರೀತಿ ಇಟ್ಟಾರೋ, ಅಥವಾ ಅದರಿಂದ ನಮ್ಮ ದೇಶದ ಒಂದು ಗೌರವಕ್ಕೆ, ಅಥವಾ ನಮ್ಮ ದೇಶದಿಂದ ನಾವು ಗೌರವವನ್ನು ಹೆಚ್ಚಿಸೋಕ್ಕೋಸ್ಕರ ಆ ಒಂದು ದೇಶದ ಬಾವುಟದ ಬಣ್ಣಗಳನ್ನು ಹಾಕಿದಾರೋ ಗೊತ್ತಿಲ್ಲ. ನೀವೇನೇ ಆಗಲಿ, ಆದಷ್ಟು ಆ ಒಂದು ಬದಲಾವಣೆ, ಆ ಒಂದು ಏನು ಕಂಪನಿ ಇದೆಯಲ್ಲ, ಆ ಒಂದು ಕಂಪನಿ ಆ ಬಿಸ್ಕೆಟ್ ಮೇಲೆ ಇರ್ತಕ್ಕಂಥ ಬಣ್ಣಗಳನ್ನು ಬದಲಾವಣೆ ಮಾಡಬೇಕು. ಇಲ್ಲಾಂತಂದ್ರೆ ಅದನ್ನು ತಿಂದು ಅದು ಅಲ್ಲಿ ಎಸೆದಾಡೋದ್ರಿಂದ ಅದಕ್ಕೆ ನೀವು ಅಲ್ಲಿ ಕಾಲಾಗ ಅಲ್ಲಿ ನೆಲಲ್ಲಿ ಅಲ್ಲಿ ಒಗೆದಾಡೋದ್ರಿಂದ ಅದಕ್ಕೆ ನಮ್ಮ ಭಾವನೆಗಳಿಗೆ ಒಂಥರ ಬೇಜಾರಾಗ್ತೈತಿ, ನೋವಾಗ್ತೈತಿ. ನಮಗೆ ಒಂದು ನೋವನ್ನು ಉಂಟು ಮಾಡುವಂಥ ಒಂದು ಸಂಗತಿ ಆಗ್ತೈತಿ. ಅದಕ್ಕೆ ನೀವೆಲ್ಲರೂ ಏನು ಕಂಟೆಂಟ್ ಕ್ರಿಯೇಟರ್ಗಳು ಇರ್ತೀರಿ, ಎಲ್ಲರೂ ಆದಷ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿರಿ. ಎಲ್ಲ ಶಾಲೆಗಳಿಗೂ ಇದ್ರ ಬಗ್ಗೆ ಮಾತಾಡ್ರಿ. ಆದಷ್ಟು ಈ ಕಂಪನಿಯನ್ನು ಬಂದ್ ಮಾಡಿಸ್ಬೇಕು. ಒಂದು ಇಲ್ಲ, ಈ ಕಂಪನಿಯ ಬಣ್ಣಗಳ ಏನು, ಇದು ಭಾರತದ ಬಾವುಟದ ಬಣ್ಣಗಳು ಏನದಾವಲ್ಲ, ಆ ಒಂದು ಬಣ್ಣಗಳನ್ನು ಬದಲಾವಣೆ ಮಾಡಬೇಕು. ಅಲ್ಲಿವರೆಗೂ ಒಂದು ವಿಚಾರವನ್ನು ಆದಷ್ಟು ಎಲ್ಲರೂ ಇದನ್ನು ಸ್ಪ್ರೆಡ್ ಮಾಡಿರಿ, ಹರಿದಾಡಿಸ್ರಿ. ಯಾಕಂದ್ರೆ ಆ ಬಣ್ಣಗಳನ್ನು ಬದಲಾವಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ಇದಕ್ಕೆ ಫಸ್ಟು ನಮ್ಮ ಹೇಮಂತ್ ಕನ್ನಡಿಗನವರು ಇದ್ರ ಪರವಾಗಿ ಧ್ವನಿ ಎತ್ತಿದಾರ. ಇದಕ್ಕೆ ನಮ್ಮ ಕೂಡ ಧ್ವನಿ ಎತ್ತಿದ್ದೀವಿ. ಆದಷ್ಟು ನೀವೆಲ್ಲರೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ. ನೀವು ಈ ರೀತಿ ವಿಡಿಯೋಗಳನ್ನ ಮಾಡಿ ಹಾಕಿರಿ. ಯಾಕಂದ್ರೆ ಇದು ಕಂಪ್ನಿಗೆ, ಆ ಒಂದು ಕಂಪ್ನಿಗೆ ಅದು ತಲುಪಬೇಕು. ಯಾಕಂದ್ರೆ ಆ ಒಂದು ವಿಡಿಯೋಗಳು ಆ ಕಂಪ್ನಿ ತಲುಪಿದಾಗ ಆ ಒಂದು ಕಂಪ್ನಿಯವರು ಆ ಒಂದು ಬಣ್ಣಗಳನ್ನ ಬದಲಾವಣೆ ಮಾಡಲೇಬೇಕು. ಯಾಕಂದ್ರೆ ಮಾಡಿಲ್ಲ ಅಂತಂದ್ರೆ ಇದು ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಜನಗಳಿಗೆ, ಅವರ ಭಾವನೆಗಳಿಗೆ ನೀವು ಧಕ್ಕೆ ತಂದಾಗೈತಿ. ಅವ್ರ ಭಾವನೆಗಳಿಗೆ ನೀವು ನೋವನ್ನು ಉಂಟು ಮಾಡ್ದಂಗಾಗೈತಿ. ಅದಕ್ಕೋಸ್ಕರ ಆದಷ್ಟು ಆ ಒಂದು ಕಂಪನಿಯಲ್ಲಿ ಮನವಿ ಮಾಡ್ಕೊಳ್ತೀವಿ. ಯಾಕಂದ್ರೆ ನಾವು ಎಚ್ಚರಿಕೆ ಅನ್ನೋದಕ್ಕಿಂತ ಮನವಿಯಿಂದ, ವಿನಂತಿಯಿಂದ ಕೇಳ್ಕೊಳ್ತೀವಿ, ಆ ಒಂದು ಬಣ್ಣಗಳನ್ನು ಬದಲಾವಣೆ ಮಾಡಿರಿ. ಆದಷ್ಟು ಈ ಒಂದು ವಿಡಿಯೋ ಎಲ್ಲರೂ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ, ಮತ್ತೊಂದು ಕಂಟೆಂಟಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಮತ್ತು ಇದ್ರ ಬಗ್ಗೆ ಎಲ್ಲರೂ
ಯಾವನೇ ಈ ಹೇಳಿದ್ನಲ್ಲ, ನಮ್ಮ ಭಾರತ ದೇಶದ ಮೇಲೆ ಭಕ್ತಿ, ದೇಶದ ಗೌರವ ಯಾರ ಮೇಲೆ ಇರ್ತೈತಿ ಅವರೆಲ್ಲರೂ ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕ್ರಿ. ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದನ್ನ ನಮ್ಮೆಲ್ಲರ ಉದ್ದೇಶ ಅಷ್ಟೇ. ಅದು ಬಿಸ್ಕೆಟ್ ಮೇಲೆ ಅಷ್ಟೇ ಅಲ್ಲ, ಎಣ್ಣೆ ಪ್ಯಾಕೆಟ್ ಮೇಲೂ ಕೂಡ ಇದೇ ರೀತಿ ಐತಿ. ಆಮೇಲೆ ಬಾಟ್ಲ್ಗಳ ಮೇಲೆ ಕೂಡ ಇದೇ ರೀತಿ ಬಣ್ಣಗಳನ್ನ ಅವರು ಪ್ರಿಂಟ್ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಎಸೆದಾಡೋದ್ರಿಂದ ನಮಗೆ ಅದು ಬೇಜಾರಾಗೋದು. ಯಾಕಂದ್ರೆ ನಮ್ಮ ಒಂದು ಭಾರತ ದೇಶದ ಬಾವುಟ ನೆಲದ ಬಿದ್ದು ಹೊಡೆದಾಡ್ತಿದ್ದಲ್ಲ, ಆ ಚಿತ್ರಗಳು ನೆಲದ ಬಿದ್ದವ ಅನ್ನುವಂಥ ಭಾವನೆ ನಮಗೆ ಕೆಟ್ಟದಾಗಿ ಮನಸ್ಥಿತಿ ಒಳಗೆ ಬೇಜಾರಾಗ್ತೈತಿ, ನೋವಾಗ್ತೈತಿ. ಅದಕ್ಕೋಸ್ಕರ ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಗಳು ಅಷ್ಟೇ ಅಲ್ಲ, ಇದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನಗಳ ಭಕ್ತಿ ಇರುವಂಥವ್ರು, ದೇಶದ ಮೇಲೆ ಗೌರವ ಇರುವಂಥವ್ರು ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ, ಜೈ ಭಾರತ.